ಈಗ ಹೆಂಗೆ ಅಂದರೆ ಎಷ್ಟೋ ಇನ್ಫ್ಲುಯೆನ್ಸರ್ಸ್ಗಳು ಬೇಡದೇ ಇರೋದನ್ನೇ ಮಾಡ್ತಾರೆ. ಹುಚ್ಚುಚ್ಚರಂಗೆ ಏನು. ಮತ್ತು ಹೆಣ್ಮಕ್ಳು ಅಂತ ಬಂದರೆ ನಂಗೆ ಇದು ತುಂಬ ಬೇಜಾರಿದೆ. ಹೆಂಗೆ ಅಂದರೆ ಹೆಣ್ಮಕ್ಳಿಗೆ ಹೆಸರು ಬೇಕಾ, ನಾನು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ನಾನು ಏನು ಬೇಕಾದ್ರೆ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಇನ್ಫ್ಲುಯೆನ್ಸ್ ಮಾಡ್ತಿರೋದ್ರಿಂದ ಆ್ಯಕ್ಟಿಂಗ್ ಅಂತ ಬಂದರೆ ಡೆಫಿನೆಟ್ಲಿ ನಾನು ಶಾರ್ಟ್ಸು ಹಾಕಬೇಕು, ನಾನು ಸ್ಕರ್ಟು ಹಾಕಬೇಕು, ನಾನು ಸೀರೆನೂ ಉಡಬೇಕು, ನಾನು ಮೈ ತುಂಬ ಬಟ್ಟೆ ಬಿಕಾಸ್ ನಾನು ಆ್ಯಕ್ಟಿಂಗ್ ನನ್ನ ಕೆಲಸ ಅದು. ಹಂಗಿದ್ದಾಗೂ ಮಾತಾಡೋರಿದ್ದಾರೆ. ಆ ಕೆಟಗರಿ ನೀವೇನು ಮಾಡೋಕ್ಕಾಗಲ್ಲ. ಇನ್ನು ಒಂದು ಕೆಲವರು ಒಳ್ಳೆಯವರು ಇದ್ರೂ ಏನಾಗುತ್ತೆ, ಈ ಥರ ಕೆಲವು ಇನ್ಫ್ಲುಯೆನ್ಸರ್ಸ್ ಆ್ಯಕ್ಚುಲಿ ತಪ್ಪು ಮಾಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಇನ್ಸ್ಟಾಗ್ರಾಮ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಯು ವಾಂಟ್ ಡ್ಯಾನ್ಸ್ ಬೇಡ, ನಂಗೆ ಮೋಟಿವೇಶನ್ ಬೇಡ, ನಂಗೆ ಸಿನಿಮಾ ಬೇಡ, ನನಗೆ ಆ್ಯಕ್ಟಿಂಗ್ ಬೇಡ, ನಂಗೆ ಬಟ್ಟೆಗಳ ಬಗ್ಗೆ ಬೇಡ, ನಂಗೆ ಪ್ರಮೋಷನ್ ಬೇಡ, ಮತ್ತು ಇನ್ಸ್ಟಾಗ್ರಾಮ್ ಯಾಕೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀರಾ? ಬರೀ ಕಮೆಂಟ್ ಮಾಡೋಕ್ಕಾ? ಅಲ್ಲ, ಅವ್ರ ಕೆಲಸ. ಅದಕ್ಕೊಂದು ಬೇಸಿಕ್ ವ್ಯಾಲ್ಯೂ ಸಿಗಬೇಕು. ಒಳ್ಳೆ ಕಂಟೆಂಟ್ ಮಾಡೋರಿಗೆ ವ್ಯಾಲ್ಯೂ ಕೊಡಿ. ಕೆಟ್ಟದಾಗ ಕಂಟೆಂಟ್ ಏನು ಮಾಡ್ತಾರೋ ಅವ್ರ ಬಗ್ಗೆ ಹೇಗೆ ನಾನು ಆಗಲೇ ಹೇಳ್ದಂಗೆ ನೀವು ಮಾತಾಡೋಕೆ ಹೋಗ್ಬಿಡಿ. ಅವ್ರ ಕರ್ಮ ಮೇಲೆ ನೋಡ್ಕೋತಾರೆ. ಅವ್ರ ಬಗ್ಗೆ ಕಂಟೆಂಟ್ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಂದರೆ ನೀವು ಮಾಡುವಂತಹ ಕಂಟೆಂಟನ್ನು ಜನ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ಫಾಲೋ ಮಾಡ್ತಾರೆ, ಅದನ್ನು ಒಬ್ರೊಬ್ರು ಅಡಾಪ್ಟ್ ಮಾಡ್ಕೊಳ್ತಾರೆ ತಮ್ಮ ಲೈಫಲ್ಲಿ. ಒಬ್ರೊಬ್ರು ಅದನ್ನು ಇನ್ಫ್ಲುಯೆನ್ಸ್ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಂಬ್ತಾರೆ, ನೋಡ್ತಾರೆ, ನೀವು ಮಾಡೋದನ್ನೆಲ್ಲ ನೋಡ್ತಾರೆ. ಅದು ಹೇಟ್ರೆಡಿಂದ ನೋಡ್ಬೋದು ಅಥವಾ ಪ್ರೀತಿಯಿಂದ ನೋಡ್ಬೋದು. ಎಲ್ಲೋ ಒಂದು ಕಡೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ. ಎಲ್ಲೋ ಒಂದು ಕಡೆ ಅವ್ರು ತಮ್ಮ ಟೈಮ್ನ ಇದಕ್ಕೆ ಸ್ಪೆಂಡ್ ಮಾಡಿರ್ತಾರೆ. ಆದರೂ ಕೂಡ ಇನ್ಫ್ಲುಯೆನ್ಸರ್ಸ್ ಅಂದರೆ ಒಂದು ಸ್ವಲ್ಪ ತುಚ್ಛ ಭಾವನೆಯಿಂದ ನೋಡ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಂದರೆ ಅವ್ರು ಮಾಡುವಂಥ ಕೆಲಸ ಆಗಿರ್ಬೋದು, ಅವ್ರು ಹಾಕುವಂತಹ ಪೋಸ್ಟ್ಗಳಾಗಿರ್ಬೋದು, ಜಡ್ಜ್ ಮಾಡಿಬಿಡ್ತಾರೆ ಬೇಗ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ, ಎಂಟರ್ಟೈನ್ ಮಾಡಿದ್ರು ಕೂಡ ನಿಮ್ಮನ್ನು ಯಾಕೆ ಒಂದು ಒಳ್ಳೆ ಪೊಸಿಷನಲ್ಲಿ ನಿಮ್ಮನ್ನು ನೋಡೋದಿಲ್ಲ ಅಂತ? ದಟ್ಸ್ ಬಿಕಾಸ್ ಆಫ್ ಮೆನಿ ಇನ್ಫ್ಲುಯೆನ್ಸರ್ಸ್ ಅವ್ರು ಮಾಡ್ತಿರೋ ಕೆಲಸಗಳು. ಈಗ ಹೆಂಗೆ ಅಂದರೆ ಎಷ್ಟೋ ಇನ್ಫ್ಲುಯೆನ್ಸರ್ಸ್ಗಳು ಬೇಡದೇ ಇರೋದನ್ನೇ ಮಾಡ್ತಾರೆ. ಲೈಕ್ ಹುಚ್ಚುಚ್ಚರಂಗೆ ಏನು. ಮತ್ತು ಹೆಣ್ಮಕ್ಳು ಅಂತ ಬಂದರೆ ನಂಗೆ ಇದು ತುಂಬ ಬೇಜಾರಿದೆ. ಹೆಂಗೆ ಅಂದರೆ ಹೆಣ್ಮಕ್ಳಿಗೆ ಹೆಸರು ಬೇಕಾ, ನಾನು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ನಾನು ಏನು ಬೇಕಾದ್ರೆ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಇನ್ಫ್ಲುಯೆನ್ಸ್ ಮಾಡ್ತಿರೋದ್ರಿಂದ ಒಂದು ಜನಕ್ಕೆ ಏನಿದ್ರು ಮಾತಾಡ್ತಾರೆ. ಒಳ್ಳೇದೋ ಕೆಟ್ಟದೋ ಆ ಕೆಟಗರಿ ಒನ್ ಟೈಪ್ ಜನ ಇರ್ತಾರೆ. ನೀವು ಒಳ್ಳೇದೇ ಮಾಡಿದ್ರು, ದೇವ್ರ ಬಗ್ಗೆ ಭಗವದ್ಗೀತೆ ಮಾಡಿದ್ರು, ನನಗೆ ಭಗವದ್ಗೀತೆ ಮಾಡಿದಾಗ ಎಷ್ಟೋ ಕಮೆಂಟ್ಸ್ಗಳು ಹಾಕಿವೆ. ಹಂಗಿದ್ರೂ ಮಾತಾಡ್ತಾರೆ. ನನ್ನ ಆ್ಯಕ್ಟಿಂಗ್ ಅಂತ ಬಂದರೆ ಡೆಫಿನೆಟ್ಲಿ ನಾನು ಶಾರ್ಟ್ಸು ಹಾಕಬೇಕು, ನಾನು ಸ್ಕರ್ಟು ಹಾಕಬೇಕು, ನಾನು ಸೀರೆನೂ ಉಡಬೇಕು, ನಾನು ಮೈ ತುಂಬ ಬಟ್ಟೆ ಬಿಕಾಸ್ ನಾನು ಆ್ಯಕ್ಟಿಂಗ್ ನನ್ನ ಕೆಲಸ ಅದು. ಹಂಗಿದ್ದಾಗೂ ಮಾತಾಡೋರಿದ್ದಾರೆ. ಆ ಕೆಟಗರಿ ನೀವೇನು ಮಾಡೋಕ್ಕಾಗಲ್ಲ. ಇನ್ನು ಒಂದು ಕೆಲವರು ಒಳ್ಳೆಯವರು ಇದ್ರೂ ಏನಾಗುತ್ತೆ, ಈ ಥರ ಕೆಲವು ಇನ್ಫ್ಲುಯೆನ್ಸರ್ಸ್ ಆ್ಯಕ್ಚುಲಿ ತಪ್ಪು ಮಾಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಕೊಡ್ತಿರೋಂತಹ ರಾಂಗ್ ಮೆಸೇಜಸ್ಸು, ರಾಂಗ್ ಅವ್ರ ಕಂಟೆಂಟೇ ಇರಲ್ಲ, ಬೇಡದಿರೋ ಕಂಟೆಂಟು, ಬಕ್ವಾಸ್ ಕಂಟೆಂಟು, ಅದನ್ನೆಲ್ಲ ನೋಡಿದಾಗ ಒಳ್ಳೇದು ಮಾಡ್ತಿದ್ರು ಕೂಡ ಡಿಫ್ರೆನ್ಸ್ ಮಾಡಲ್ಲ. ಬಿಡು, ಆ ಒಂದು ಇಂಟ್ರೆಸ್ಟ್ ಅನ್ನೋದು ಕಳ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಬೇರೆ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಮಾಡೋರ್ಗು ವ್ಯಾಲ್ಯೂ ಇಲ್ಲ ಅನ್ನೋದು ಹೌದು. ಯಾಕಿಲ್ಲ? ಕೆಲಸ ಅಲ್ವಾ? ಈಗ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂದರೆ ಅದು ನನ್ನ ಕೆಲಸ. ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಾ, ಅದು ನಿಮ್ಮ ಕೆಲಸ. ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ, ಅವ್ರ ಕೆಲಸ. ಇನ್ಫ್ಲುಯೆನ್ಸ್ ಯಾರೋ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅಲ್ವಾ ಅದು? ನೀವು ಅದಾಗಲೇ ಹೇಳ್ದಂಗೆ ನೀವು ಇನ್ಸ್ಟಾಗ್ರಾಮ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಯು ವಾಂಟ್ ಡ್ಯಾನ್ಸ್ ಬೇಡ, ನಂಗೆ ಮೋಟಿವೇಶನ್ ಬೇಡ, ನಂಗೆ ಸಿನಿಮಾ ಬೇಡ, ನನಗೆ ಆ್ಯಕ್ಟಿಂಗ್ ಬೇಡ, ನಂಗೆ ಬಟ್ಟೆಗಳ ಬಗ್ಗೆ ಬೇಡ, ನಂಗೆ ಪ್ರಮೋಷನ್ ಬೇಡ, ಮತ್ತು ಇನ್ಸ್ಟಾಗ್ರಾಮ್ ಯಾಕೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀರಾ? ಬರೀ ಕಮೆಂಟ್ ಮಾಡೋಕ್ಕಾ? ಅಲ್ಲ, ಅವ್ರ ಕೆಲಸ. ಅದಕ್ಕೊಂದು ಬೇಸಿಕ್ ವ್ಯಾಲ್ಯೂ ಸಿಗಬೇಕು. ಒಳ್ಳೆ ಕಂಟೆಂಟ್ ಮಾಡೋರಿಗೆ ವ್ಯಾಲ್ಯೂ ಕೊಡಿ. ಕೆಟ್ಟದಾಗ ಕಂಟೆಂಟ್ ಏನು ಮಾಡ್ತಾರೋ ಅವ್ರ ಬಗ್ಗೆ ಹೇಗೆ ನಾನು ಆಗಲೇ ಹೇಳ್ದಂಗೆ ನೀವು ಮಾತಾಡೋಕೆ ಹೋಗ್ಬಿಡಿ. ಅವ್ರ ಕರ್ಮ ಮೇಲೆ ನೋಡ್ಕೋತಾರೆ. ಅವ್ರ ಬಗ್ಗೆ ಕಂಟೆಂಟ್. ನಾನು ಇದನ್ನೇ ಹೇಳಿದ್ದೆ. ಈಗ ಒಂದು ರೀಲೇ ಮಾಡಿದ್ದೆ. ನೀವೊಂದು ರೀಲ್ ಮಾಡ್ತೀರಾ, ಅದರೊಳಗಡೆ ಒಬ್ಬ ಕಮೆಂಟ್ ಹಾಕ್ತಾನೆ, ಏನಂತ, ನೀನು ಚೆನ್ನಾಗಿಲ್ಲ, ಹಾಳಾಗೋಗು ನೀನು ಅಂತೇಳಿ ಒಂದು ಕಮೆಂಟ್ ಆಗ್ತಾನೆ ಅಂತ ಇಟ್ಕೊಳ್ಳೋಣ. ಸೊ ನಾನು ಅಥವಾ ಅವ್ರು ಆ್ಯಸ್ ಅ ವ್ಯೂವರ್ ಬಂದು ಓದಿದಾಗ ನಿಮ್ಮ ರೀಲ್ನಲ್ಲಿ ನನ್ನ ಕಮೆಂಟ್ ಇರೋದು, ಅವನ ಹೆಸರು ಇರುತ್ತೆ. ಫಸ್ಟು ನನ್ನ ಭೂಮಿಕಾ ದೇಶಪಾಂಡೆ ನನ್ನ ಹೆಸರು. ನಾನು ಕಮೆಂಟ್ ಹಾಕಿದರೆ ಭೂಮಿಕಾ ದೇಶಪಾಂಡೆ, ನಿಂಗೆ ಒಳ್ಳೇದಾಗೋದು ಬೇಡ, ಹಾಳಾಗೋಗು. ಸೊ ಹೆಸರು ಯಾರಿಗೆ ಹೋಯ್ತಿಲ್ಲಿ? ಭೂಮಿಕನ್ ಸೇರಿಸಿ ಓದ್ತಾರಲ್ವಾ. ಸೊ ದಟ್ ಈಸ್ ಅ ಬ್ಲೆಸ್ಸಿಂಗ್. ನನಗೆ ನೀನು ಕೊಡ್ತಾ ಇದೆಯಾ, ಅದೇ ಒಳ್ಳೇದಾಕು. ತುಂಬ ಚೆನ್ನಾಗಿ ಮಾಡಿದರೆ ಒಳ್ಳೇದಾಗಲಿ. ಭೂಮಿಕಾ ದೇಶಪಾಂಡೆ ತುಂಬ ಚೆನ್ನಾಗಿ ಮಾಡಿದರೆ ಒಳ್ಳೇದಾಗಲಿ. ದ ಕಮೆಂಟ್, ಹೆಸರು ವಿತ್ ಕಮೆಂಟ್ ಕಮ್ಸ್ ಅಲ್ಲ. ಸೊ ಕೆಟ್ಟದ್ದು ಮಾಡಿದ್ರು ನೀವು ಯಾಕೆ ಕೆಟ್ಟದ್ದು ಮಾತಾಡ್ತಾ ಇದ್ದೀರಾ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಅವ್ರು ಏನಾರ ಮಾಡ್ಕೊಳ್ಳಿ. ಒಳ್ಳೇದು ಏನು ಮಾಡ್ತಿದ್ದಾರೆ ಅವ್ರಿಗೆ ವ್ಯಾಲ್ಯೂ ಅಂತೂ ಕೊಟ್ಟೆ ಕೊಡಿ. ಕೆಟ್ಟವ್ರು ಮಾಡಿದವ್ರು ಮಾತಾಡಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ, ಇಗ್ನೋರ್, ಬ್ಲಾಕ್ ಮಾಡಿ, ಅವ್ರನ್ನ ಏನಾರ ಮಾಡಿ, ರೆಸ್ಟ್ರಿಕ್ಟ್ ಮಾಡಿ, ಆಪ್ಷನ್ಸ್ ಇದೆ.
ಸೊ ಈ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ, ಅದೊಂದು ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ದಿಸ್ ಈಸ್ ಸೊಸೈಟಿ. ಇನ್ಫ್ಲುಯೆನ್ಸರ್ಸ್ ಇವಾಗ ತುಂಬಾ ಬೇಗ ಜನಗಳು, ಇವತ್ತಿನ ಜನರೇಷನ್ ಜೆನ್ಸಿ ಕಿಡ್ಸ್ ಅಂತ ಏನು ಹೇಳ್ತೀವಲ್ಲ, ಸಿಕ್ಕಾಪಟ್ಟೆ ಬೇಗ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಒಂದಿಷ್ಟು ಜನ ಇನ್ಫ್ಲುಯೆನ್ಸರ್ಸಿಗೆ ಅವ್ರು ಏನು ಕಂಟೆಂಟ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಜ್ಞಾನ ಹೋಗಿರೋದಿಲ್ಲ. ಬಟ್ ಅವ್ರು ಕೊಡ್ತಾ ಇದ್ದಾರೆ, ಅವ್ರಿಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ, ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಸೊ ಇನ್ಫ್ಲುಯೆನ್ಸ್ ಆಗಬೇಕು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರುವಂಥದ್ದು. ಆ ಥರ ಇನ್ಫ್ಲುಯೆನ್ಸರ್ಸಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ? ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇಲ್ಲ ನೀವು ಅಂತಂದ್ರೆ ಒಂದಿಷ್ಟು ಜನ ಹಾಳು ಮಾಡ್ತಾ ಇದ್ದೀರಾ. ಹೌದು, ಇಂಡೈರೆಕ್ಟ್ಲಿ ಹಾಳು ಮಾಡ್ತಾ ಇದ್ದೀರಾ. ಹೆಂಗಿದೆ ಅಂದ್ರೆ, ನಾನು ಅದೇ ಒಂದು ಬುಕ್ಕಲ್ಲಿ ಓದಿದ ಪ್ರಕಾರ ವಿಜುವಲ್ ಪ್ಲೇಸ್ ಅ ಲಾಟ್. ನಮ್ಮ ಮೆಮೊರಿ, ನಮ್ಮ ಬ್ರೈನ್ ಹೆಂಗೆ ಅಂದರೆ, ಈಗ ನಾನು ಕೂತ್ಕೊಂಡು ಫಾರ್ ಎಕ್ಸಾಂಪಲ್ ನಾನೇ ಏನೋ ಮಾಡಿ ಅನ್ನೋದು ಬರ್ದೆ ಅನ್ನೋದಕ್ಕಿಂತ ಜಾಸ್ತಿ ವಿಜುವಲಲ್ಲಿ ಏನು, ಅದಕ್ಕೆ ಅಲ್ವಾ ಸಿನಿಮಾಸ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾವೇನು ಹೇಳ್ತೀವಿ. ವಿಜುವಲ್ ದ ಕಲರ್ಫುಲ್ಲಲ್ಲಿ ನೀವು ಪ್ಲೇ ಕೊಟ್ಟಾಗ ನಮ್ಮ ಬ್ರೈನ್ ಬೇಗ ಆಕ್ಟಿವೇಟ್ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ನೀವು ಹಂಗೆ ಬ್ಯಾಡ್ ಕೊಟ್ಟಾಗ, ಅದೇ ಹೇಳಿದ್ದು, ಇಂಡೈರೆಕ್ಟಾಗಿ ಸಮ್ವೇರ್ ಯು ಆರ್ ಪ್ರಿಪೇರಿಂಗ್ ಸಮ್ ಕ್ರಿಮಿನಲ್ಸ್. ಇಂಡೈರೆಕ್ಟಾಗಿ ಈಗ ನೀವು ಹುಡುಗಿರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ಕೊಂಡು, ಎಷ್ಟೋ ಜನ ರೀಲ್ಸ್ ನೋಡಿದ್ದೀನಿ ನಾನು, ಹುಡುಗಿರ ಬಗ್ಗೆ ಇಟ್ಕೊಂಡು ಅವರನ್ನು ಬೇರೆ ರೀತಿನಲ್ಲಿ ರೀಲ್ಸ್ ಮಾಡೋದನ್ನು ನೋಡಿರುವಾಗ ನೀವು ಯಂಗ್ ಜನ್ರೇಷನ್ಗೆ ಯು ಆರ್ ಗಿವಿಂಗ್ ದಾಟ್. ಆ್ಯಂಡ್ ಅಲ್ಲಿ ಲೈಕ್ಸ್ ಕೊಟ್ಟು, ವ್ಯೂಸ್ ಕೊಟ್ಟು, ಶೇರ್ ಕೊಟ್ಟಾಗ ಆ ಜನ್ಸಿ ಕಿಡ್ಸ್ ನೋಡೋದು, ಓಕೆ ಹಿಂಗೆ ಮಾಡಿದ್ರೆ ಇಷ್ಟೊಂದು ಹೋಗುತ್ತಾ, ನಾನು ಇಷ್ಟೆಲ್ಲ ದುಡಿಬೋದಾ ಅಂತ ಅಬ್ಸರ್ವ್ ಮಾಡಿಕೊಂಡು ಸಮ್ವೇರ್ ಇಂಡೈರೆಕ್ಟ್ಲಿ ಯು ಆರ್ ಫೀಲಿಂಗ್ ಓಕೆ, ಒಂದು ಹೆಣ್ಣಿಗೆ ನಾನು ಡಿಸ್ರೆಸ್ಪೆಕ್ಟ್ ಮಾಡೋದು ವೆರಿ ಗುಡ್, ನೋ ಪ್ರಾಬ್ಲಮ್, ಜನ ಅಕ್ಸೆಪ್ಟ್ ಮಾಡ್ಕೋತಾರೆ, ಅದರಿಂದ ನಾನು ದುಡಿಬೋದು ಅನ್ನೋದನ್ನ ನೀವು ತಲೆನಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೀವು ಅದನ್ನು ಫೀಡ್ ಮಾಡ್ತಾ ಇದ್ದೀರಾ. ಸೊ ಸಮ್ವೇರ್ ಇಂಡೈರೆಕ್ಟಾಗಿ ನೀವು ಮಾಡ್ತಿರೋ ಕ್ರೈಮ್ ಪಾಪನೇ. ಲೀಗಲಿ ಅಂತ ಬಂದರೆ ನೀವು ಅದನ್ನು ಏನು ಮಾಡೋಕ್ಕಾಗಲ್ಲ, ಕಾನೂನು ಅಂತ ಬಂದರೆ ನೀವು ತಪ್ಪಲ್ಲ, ಬಟ್ ಕರ್ಮ ಅಂತ ಬಂದರೆ ನೀವು ಮಾಡ್ತಿರೋ ತಪ್ಪೇ ಅಲ್ವಾ. ಸೊ ಆ ಒಂದು ತಪ್ಪು ನೀವು ತಪ್ಪು ಮಾಡ್ತಾ ಇದ್ದೀರಾ, ಇನ್ನೊಬ್ರು ತಪ್ಪು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಸೊ ಡಬಲ್ ತಪ್ಪು ನಿಮ್ಮ ತಲೆ ಮೇಲೆ, ಕರ್ಮ ಬಿಡಲ್ಲ. ಸೊ ಇನ್ಸ್ಟಾಗ್ರಾಮ್ನ ಈ ವೇದಿಕೆನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಹೆವಿ ಸೋಷಿಯಲ್ ಮೀಡಿಯಾನ ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಥರದ್ದಂತ ನೀವು ಎನಿಥಿಂಗ್. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.